ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಸೋಮವಾರ ಟ್ರೇಡ್ ಯಾವ ರೀತಿ ಇತ್ತು, ಅದೇ ರೀತಿಯಾಗಿ ನಾಳೆ ಫಿನಿಫ್ಟಿ ಎಕ್ಸ್ಪೈರಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತೋಗೋಣ. ನೋಡಿ, ಇವತ್ತು ಎಂಥ ಒಂದು ಸ್ಪೆಕ್ಟಾಕ್ಯುಲರ್ ಡೇ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಬ್ಯಾರಿಯರ್ನು ಬ್ರೇಕ್ ಆಗಿ ಹೋಗಿದೆ. ಅದಕ್ಕೆ ಪಿ ಪೊಸಿಷನ್ ತೊಗೊಂಡವರಿಗೆ, ಸಿ ಪೊಸಿಷನ್ ತೊಗೊಂಡವರಿಗೆ ಎರಡರದ್ದು ಮಾತುಕತೆ ಇದೆ, ಮಾತಾಡ್ತೋಗೋಣ. ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ BPCL ಅಂತ ಕಾಣಿಸುತ್ತೆ 3.15%. ಅದೇ ರೀತಿಗೆ ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ಇವತ್ತು 1.84% ಬಂದಿರೋದು ಸನ್ ಫಾರ್ಮನೇ ಟಾಪ್ ಲೂಸರ್ ಅನ್ನೋ ಥರ ಕಾಣಿಸ್ತಾ ಇದೆ. ಇವತ್ತು HDFC ಬ್ಯಾಂಕಲ್ಲೂ ಕೂಡ ತುಂಬ ಒಳ್ಳೆ ಪಾಸಿಟಿವ್ ಆಗಂಥ ಮೂಮೆಂಟ್ ಇತ್ತು. ರಿಲಯನ್ಸಲ್ಲಿ ಲಾಸ್ಟಿಗೆ ಜಾಯ್ನ್ ಆಯಿತು, ಅದು ನಿಫ್ಟಿನ ಸಸ್ಟೈನ್ ಆಗೋಕ್ಕೆ ಕಾರಣ ಆಯಿತು. ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ ರೀತಿ ಟ್ರೇಡ್ ಇತ್ತು ಅಂತ. ಮೊದಲನೇದಾಗಿ ನಿಫ್ಟಿನಲ್ಲಿ ನೋಡೋದಾದರೆ ನೋಡಿ, ಇವತ್ತು ಈ ಥರ ಮೂಮೆಂಟ್ ಆದಾಗ ಸುಮಾರು ಜನ ಅನಿಸ್ತಾ ಇರುತ್ತೆ, ಅಯ್ಯೋ ನಾನು ಹೋಲ್ಡ್ ಮಾಡಲಿಲ್ಲ ಈ ರೀತಿ ಅಂತ. ಏನೂ ತೊಂದರೆ ಇಲ್ಲ, ಈ ರೀತಿ ಟ್ರೇಡನ್ನು ನೀವು ಹೋಲ್ಡ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ಇದು ನಾನು ಮೊದಲಿಂದನೂ ಹೇಳ್ತಾ ಬಂದಿದ್ದೀನಿ. ಇವತ್ತು ಬೆಳಗ್ಗೆನೂ ಅದೇ, ನಾವು ಯೂಶಲಿ ಅದೇ ಮಾತಾಡ್ತಿರ್ತೀವಿ. ನೋಡಿ, 19,200 ಕ್ಲೋಸ್ ಆಗಿದೆ. ನಿಮಗೆ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಸರಿಸುಮಾರು 19,300 ಈ ಝೋನಲ್ಲೇ ಕ್ಲೋಸ್ ಆಗಿದೆ. ನಿಫ್ಟಿನಲ್ಲಿ ನಾನು ಸೇಫ್ ಬೆಟ್ ಅಂತ ಹೇಳ್ತೀನಿ ನಿಮಗೆ. ಯಾವಾಗ 120 to 150 ಪಾಯಿಂಟ್ಸ್ 120 to 150 ಪಾಯಿಂಟ್ಸ್ ನಿಮಗೆ ಗ್ಯಾಪ್ ಅಪ್ಪಲ್ಲೇ ಬಂದಿದೆ ಅಂದರೆ ಏನು ಮಾಡೋಕ್ಕೆ ಹೋಗ್ಬಿಡಿ. ಅಲ್ಲಿ ಒಂದು ಪಾಸ್ ಆಗುತ್ತೆ, ಪ್ರೈಸ್ ಆಕ್ಷನ್ ನೋಡಿಕೊಂಡು ನಮಗೆ ಮೇಲ್ಗಡೆನೋ ಕೆಳಗಡೆನೋ ನೋಡ್ತಾ ಹೋಗೋಣ ಅಂತ. ನೋಡಿ, ಈ ರೀತಿ 120 to 150 ಪಾಯಿಂಟ್ಸ್ ನಿಮಗೆ ಒಂದೇ ಸಲ ಗ್ಯಾಪ್ ಅಪ್ ಆದರೆ ಅದಾದಮೇಲೆ ಒಂದು ಪ್ರೈಸ್ ಆಕ್ಷನ್ ಮಾಡಿ ಮೇಲ್ಗಡೆ ಹೋಗಿರೋಂಥ ದಿನಗಳು ಇದೆ. ಆದರೆ ಪರ್ಸೆಂಟೇಜ್ ಅಂತ ನೀವು ನೋಡೋದಾದರೆ ಸುಮಾರು ಕಮ್ಮಿ ದಿನಗಳಿರೋಂಥದ್ದು. ಸೊ ಇಂಥ ಒಂದು ದೊಡ್ಡದಾಗಿರುವಂಥ ಒಂದು ಪುಷ್ ಬಂದು ನೋಡಿ ನೀವು ತೊಗೊಳಕ್ಕೆ ಹೋದರೆ ಟ್ರೇಡ್ನ ಅಗ್ರೆಸಿವ್ ಆಗಿ ನಾನು ಹೇಳ್ತಾ ಇರೋಂಥದ್ದು, ಅವತ್ತೇನು ಸ್ಟಾರ್ಟಿಂಗ್ ಬಾರಲ್ಲಿ ಹೈ ಮಾಡಿರುತ್ತಲ್ಲ ಅದೇ ಹೈ ಆಗಿ ಉಳ್ಕೊಳುತ್ತೆ. ಬಟ್ ಇನ್ಫ್ಯಾಕ್ಟ್ ನಿಫ್ಟಿನಲ್ಲಿ ಕ್ಲೋಸಿಂಗ್ ಟೈಮಲ್ಲಿ ಒಂದು ಹೈ ಕೊಡ್ತು, ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಆ ಸಿನಾರಿಯೋ ಆಗಲಿಲ್ಲ. ಇದನ್ನ ನಾನು ಗ್ರೂಪಲ್ಲಿರೋರಿಗೆ ಶೇರ್ ಮಾಡಿದ್ದೆ ಕೂಡ. ಇವತ್ತು ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ ಏನು ಈ ಥರ ಒಂದು ಕ್ಯಾಂಡಲ್ ಮಾಡ್ತಾ ಇದೆ, ಇವತ್ತು ಇದೇ ರೇಂಜಲ್ಲಿ ಉಳಿಬೋದು ಅಂತ ನಾವು ಬೆಳಗ್ಗೆ ಮಾತಾಡ್ಕೊಂಡಿ ಅಲ್ವಾ. ಸೊ ಈ ಥರ ಇದ್ದಾಗ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ, ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ತೀನಿ, ಫಸ್ಟ್ ಕ್ಯಾಂಡಲೇ ನಿಮಗೆ ಇಷ್ಟು ದೊಡ್ಡದು ಬಂದಿದೆ ಅಂತಂದರೆ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ, ಈ ಕ್ಯಾಂಡಲ್ನ ಮೇಲ್ಗಡೆ ಅಥವಾ ಕೆಳಗಡೆ ಬ್ರೇಕ್ ಆಗೋ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತೀವಿ. ಯಾಕೆಂದರೆ ಗ್ಯಾಪ್ ಅಪ್ ಆಗಿದೆ, ಆ ಗ್ಯಾಪ್ ಕೂಡ ಫಿಲ್ ಮಾಡೋದಿರುತ್ತೆ, ಆದರೆ ಅವತ್ತೇ ಫಿಲ್ ಆಗಬೇಕು ಅಂತ ಯಾವುದೇ ಕಂಡೀಷನ್ ಇಲ್ಲ. ಜೊತೆಗೆ ಇಷ್ಟು ದೊಡ್ಡದಾಗಿರುವಂಥ ಒಂದು ಡೋಜಿ ಥರದ ಕ್ಯಾಂಡಲ್ಗಳನ್ನು ಫಸ್ಟ್ ಕ್ಯಾಂಡಲಲ್ಲೇ ಮಾಡಿದ್ರೆ ಇಲ್ಲಿ ಒಂದು ಸೈಡ್ ವೈಸ್ ಆಗಿರುತ್ತೆ ಅಂತ. ಬಟ್ ಸೆಕೆಂಡ್ ಕ್ಯಾಂಡಲೇ ನಿಮಗೆ ಯಾವಾಗ ಇಷ್ಟು ಮೊಮೆಂಟಮ್ ಕೊಟ್ಟು ಮೇಲ್ಗಡೆ ಹೋಗ್ತಾ ಇದೆಯೋ ಅವಾಗ ಅದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಖಂಡಿತ ಇಲ್ಲಿ ಟ್ರೇಡ್ ತೊಗೋಬೋದು. ಆ ಟ್ರೇಡ್ನ ನಾನು ಸ್ನ್ಯಾಪ್ಶಾಟ್ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಯಾವ ರೀತಿ ಟ್ರೇಡ್ ಇತ್ತು ಅಂತ. ಬಟ್ ನಿಮಗೆ ಏನಾಗುತ್ತೆ ಅಂದರೆ, ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇರುತ್ತಲ್ಲ, ಪ್ರಾಫಿಟನ್ನು ನೋಡಬೇಕಾದ್ರೆ ಒಂದು ಭಯ ಬರುತ್ತೆ, ಆದರೆ ಲಾಸನ್ನು ನೋಡ್ಬೇಕಾದ್ರೆ ಆ ಭಯ ಇರಲ್ಲ. ಲಾಸ್ ನೋಡ್ಬೇಕಾದ್ರೆ ನಾವು ಬೇಗ ಟರ್ಮಿನಲ್ನ ಮುಚ್ಚಿಡೋದೇ ಇಲ್ಲ, ಅಂದರೆ ನಾವು ಕ್ಲೋಸ್ ಮಾಡ್ಕೊಳೋದಿಲ್ಲ ಪೊಸಿಷನ್ನ. ಇನ್ನೂ ಎಷ್ಟೋಗ್ಬೋದು ಅಂತ ಅದು ಫುಲ್ ನಿಮ್ಮದು ಕ್ಯಾಪಿಟಲ್ 90% 95% ವೈಪೌಟ್ ಆಗ್ತಾನೆ ಇರುತ್ತೆ. ಬಟ್ ಪ್ರಾಫಿಟನ್ನು ನಾವು ಆ ರೀತಿ ಡಬಲ್ ಪ್ರಾಫಿಟ್ನ ನೋಡ್ತೀವ? ಇಲ್ಲ, ಆ ರೀತಿ ಆಗೋದಿಲ್ಲ. 15% ಹತ್ರ ಬರ್ತಿದೆ ಅಂತಂದಾಗಲೇ ನಮಗೆ ಇದು ಸಾಕಪ್ಪ ಇಲ್ಲಿ ಅನ್ನೋದು ಅನಿಸ್ತಾ ಇರುತ್ತೆ. ಸೊ ಇದು ಸಹಜ ಆಗುವಂಥದ್ದು. ಸೊ ಈ ಥರ ಮಾರ್ಕೆಟಲ್ಲಿ ನಾನು ಬೆಳಗ್ಗೆ ನಿಮ್ಗೆ ಹೇಳಿದ್ದೆ, ಎರಡೇ ಥರ ಕಂಡೀಷನ್ ಇರುತ್ತೆ. ಒಂದು, ನೀವು ಸ್ಕಾಲ್ಪಿಂಗ್ ಮಾಡಿಬಿಟ್ಟು ಎಕ್ಸಿಟ್ ಆಗಬೇಕು, ಇಲ್ಲ ಅಂತಂದರೆ ನೀವು ಲಾಂಗ್ ಟ್ರೇಡನ್ನು ಇಟ್ಕೊಂಡೆ ನೀವು ಸಸ್ಟೈನ್ ಮಾಡ್ತಾ ಹೋಗಬೇಕು ಅಂತ. ಬಟ್ ಲಾಂಗ್ ಟ್ರೇಡ್ ಇಟ್ಕೊಂಡು ಸಸ್ಟೈನ್ ಮಾಡೋಕ್ಕೆ ಯಾವ ರೀತಿ ಆಗ್ತಿತ್ತು ಅಂತಂದರೆ, ಇಷ್ಟು ದೊಡ್ಡ ಮೂಮೆಂಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಫಸ್ಟ್ ಬಾರಲ್ಲಿ ಈ ರೀತಿ ಆಯ್ತಲ್ಲ, ಅದಾದಮೇಲೆ ನಮಗೆ ಇಲ್ಲೇ ಒಂದು ಸ್ವಲ್ಪ ಸೈಡ್ ವೇಸ್ ಆಗಿ ಮತ್ತೆ ಒಂದು ಸ್ಟೆಪ್ ಮೇಲೆ ಹೋಗಿ ಮತ್ತೆ ಸೈಡ್ ವೇಸ್ ಆಗಿ ಈ ರೀತಿ ಆಗ್ತಾ ಬಂದಿದ್ದರೆ ಇದೆಲ್ಲ ಹೋದ್ವೀಕ್ ಆಗಿದೆ. ಸ್ವಲ್ಪ ಅನಲೈಸ್ ಮಾಡ್ತಾ ಬನ್ನಿ, ನಾನು ಏನು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ನೋಡಿ, ಮೊನ್ನೆ ಒಂದು ಕ್ಯಾಂಡಲ್ ಆಯಿತು, ನೆನಪಿದೆಯಾ? ನೋಡಿ, ಈ ರೀತಿ ಆಗಿ ನಿಮಗೆ ಫಸ್ಟ್ ಸೆಕೆಂಡ್ ಬಾರಲ್ಲೇ ನಿಮಗೆ ಒಂದು ರಿಜೆಕ್ಷನ್ ಬರಬೇಕು. ಆ ರಿಜೆಕ್ಷನ್ ಬಂದಿರುತ್ತೆ, ಆದರೆ ಇಲ್ಲಿ ನೀವು ಪಿ ತೊಗೊಳಂಗಿರೋದಿಲ್ಲ. ಯಾಕೆಂದರೆ ಆಲ್ರೆಡಿ ಹೇಳಿರ್ತೀನಿ, ಹಿಂದಿನ ದಿನದ ಕ್ಲೋಸಿಂಗು, ಒಂದು ಪ್ರೈಸ್ ಆಕ್ಷನ್ ಲೆವೆಲ್ಲು, ಆ ದಿನದ ಫಸ್ಟ್ ಕ್ಯಾಂಡಲ್ ಲೋ, ಇದು ಯಾವುದನ್ನು ಬೀಟ್ ಆಗೋ ತನಕ ನೀವು ಯೋಚನೆ ಮಾಡೋಂಗಿಲ್ಲ ಅಂತ. ಅಲ್ಲಿ ನೋಡಿ, ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಹೋಗುತ್ತೆ, ನಿಧಾನಕ್ಕೆ ಮೇಲ್ಗಡೆ ಹೋಗುತ್ತೆ, ಮತ್ತೆ ಒಂದು ಪಾಸ್ ಆಗುತ್ತೆ, ಮೇಲೆ ಹೋಗುತ್ತೆ, ಒಂದು ಪಾಸ್ ಆಗುತ್ತೆ, ಮೇಲೆ ಹೋಗುತ್ತೆ. ಅದಕ್ಕೆ ನಾನು ಬೆಳಗ್ಗೆ ನಿಮ್ಗೆ ಹೇಳಿದೆ, ಈ ಥರ ಟ್ರೇಡು ಬೋರಿಂಗ್ ಆಗಿರುತ್ತೆ ಅಂತ ಫಸ್ಟು ಮಾರ್ಕೆಟ್ ಓಪನಿಂಗ್ ಆದಾಗಲೇ ಹೇಳಿದೆ. ಆದರೆ ಬೋರಿಂಗ್ ಇರಲಿ, ಫುಲ್ಲು ಸಿಕ್ಕಾಬಿಟ್ಟು ಎಕ್ಸೈಟ್ಮೆಂಟನ್ನು ಸ್ಟಾರ್ಟಿಂಗ್ 1 ಅವರಲ್ಲೇ ಕ್ರಿಯೇಟ್ ಮಾಡಿಬಿಡ್ತು ಮಾರ್ಕೆಟು. ಸೊ ಈ ಎಕ್ಸೈಟ್ಮೆಂಟಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದರೆ ಖಂಡಿತ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ಬೋದಾಗಿತ್ತು. ನಾನು ಕೂಡ ಮಾಡಿದೆ, ಆದರೆ ಇದು ಅನ್ಚಾರ್ಟೆಡ್ ಟೆರಿಟರಿ ಆಗಿರೋದ್ರಿಂದ ಎವ್ರಿ 50 ಪಾಯಿಂಟ್ 60 ಪಾಯಿಂಟ್ಸ್ ಬಂದಾಗ ನಾನು ಕಾಶಿಯಸ್ ಆಗಿರ್ತೀನಿ. ಎಸ್ಪೆಷಲಿ ನೀವು 15 ಮಿನಿಟ್ಸಲ್ಲಿ ನೋಡ್ತಾ ಇದ್ದಾರೆ ಅಂದರೆ, ನೋಡಿ, ಇಲ್ಲಿ ತನಕ ತೊಗೊಂಡೋಗಿದ್ದಾರೆ ಅಟೆಂಪ್ಟು, ಬಟ್ ಅಲ್ಲಿಂದ ಒಂದು ರಿಜೆಕ್ಷನ್ ಬರ್ತಾ ಇದೆ. ಇಲ್ಲಿ ತನಕ ತೊಗೊಂಡೋಗಿದ್ದಾರೆ, ಒಂದು ರಿಜೆಕ್ಷನ್ ಬರ್ತಾ ಇದೆ. ಯಾಕೆಂದರೆ ಆಲ್ರೆಡಿ ಒಂದು ಗ್ಯಾಪ್ ಅಪ್ ಮೂಮೆಂಟ್ ಆಗಿದೆ, 100-120 ಪಾಯಿಂಟ್ಗಳು ಕವರ್ ಆಗೋಗಿದೆ. ಸೊ 150 ಪಾಯಿಂಟ್ ನಿಮಗೆ ಅಲರ್ಟ್ ಝೋನ್ ಅಂತ ಗೊತ್ತು. ಈ ಟೈಮಲ್ಲಿ ನೀವು ಎಕ್ಸ್ಟ್ರಾ ಎಕ್ಸ್ಪೆಕ್ಟೇಷನ್ನ ಮಾಡೋಕ್ಕೆ ಹೋಗಬಾರ್ದು. ಹಾಗಂತ ಇಲ್ಲಿ ಪಿ ಟ್ರೇಡ್ ತೊಗೋಬೇಕಾ ಅಂತಂದರೆ, ನೋಡಿ, ಅದನ್ನು ನಾನು ರೆಕಮೆಂಡ್ ಮಾಡೋದಿಲ್ಲ. ಇಲ್ಲಿ ನಿಮಗೆ ಪಿ ಟ್ರೇಡ್ ಅಂತ ನೀವು ಇಲ್ಲಿ ತೊಗೊಂಡ್ರೆ ಇನ್ನೂ ಮೇಲ್ಗಡೆ ಹೋಗಿ ನೋಡಿ, ಯಾವತ್ತೂ ಮಾರ್ಕೆಟ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಎಷ್ಟು ಮೇಲೆ ಹೋಗುತ್ತೆ ಅಂತ. ಆದರೆ ನಾವು ನಮ್ಮ ಭಯದಲ್ಲಿ ಇರಬೇಕು. ಸೊ ಸುಮಾರು ಜನ ಕೇಳಿದ್ದೀರಾ, ಸರ್ ಸಿ ಟ್ರೇಡ್ ಹೋಗ್ತಾ ಇದೆ, ಆದರೆ ತೊಗೊಳಕ್ಕಾಗ್ತಾ ಇಲ್ಲ, ಭಯ ಆಗ್ತಾ ಇದೆ ಅಂದರೆ, ಇದು ಸಹಜವಾದಂಥದ್ದು. ಈ ರೀತಿ ಗ್ಯಾಪ್ ಅಪ್ ಮೂಮೆಂಟ್ ಆಗಿ ಇಷ್ಟೊಂದು ಕ್ಯಾಂಡಲ್ಗಳು ಆದಾಗ ಈ ಟೈಮಲ್ಲಿ ನಿಮಗೆ ತೊಗೊಳಕ್ಕೆ ಭಯ ಆಗಿರುತ್ತೆ, ಅದು ಸಹಜನೇ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಯಾಕೆಂದರೆ ಈ ಪ್ರಾಕ್ಟೀಸ್ನ, ಈ ಡಿಸಿಪ್ಲಿನ ನೀವು ತರ್ತಾ ಹೋದರೆ ಮಿಕ್ಕಿದಷ್ಟು ದಿನ ಮಾರ್ಕೆಟ್ ಈ ರೀತಿ ಸೆಂಟಿಮೆಂಟ್ ಇರಲ್ಲ ಅಲ್ವಾ, ಅವತ್ತು ನಿಮಗೆ ಟ್ರೇಡಿಂಗ್ ಸೈಕಾಲಜಿ ಮೇಲೆ ಅದು ಇಂಪ್ಯಾಕ್ಟ್ನ ಬೀರಬಾರ್ದು. ಸೊ ಇವತ್ತು ನೀವೇನಾದರೂ ಆ ರೀತಿ ಭಯ ಪಟ್ಕೊಂಡಿದ್ದೀರಾ, ಈ ಪಾಯಿಂಟಲ್ಲಿ ಇದ್ದಾಗ ನನಗೆ ಸಿ ತೊಗೊಳಕ್ಕಾಗಿಲ್ಲ ಅಂದರೆ, ವಿಚ್ ಈಸ್ ವೆರಿ ವ್ಯಾಲಿಡ್, ಅದು ಸಹಜವಾದಂಥದ್ದು, ಅದ್ರ ಬಗ್ಗೆ ಯಾವುದೇ ಯೋಚನೆ ಮಾಡಬೇಕಾಗಿಲ್ಲ. ಆದರೆ ಪಿ ಟ್ರೇಡ್ ತೊಗೊಳೋರ ಬಗ್ಗೆ ನನಗೆ ಸ್ವಲ್ಪ ಯೋಚನೆ ಆಗ್ತಾ ಇದೆ. ನೋಡಿ, ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿರುವಂಥ ಸಪೋರ್ಟ್ ಇತ್ತು. ನಿಮಗೆ ಇಲ್ಲೊಂದು ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಬಂದಿದೆ. ಇದನ್ನ ನಾನು ಶುಕ್ರವಾರ ವಿಡಿಯೋದಲ್ಲಿ ಮಾತಾಡ್ಬಿಟ್ಟು ಹೋಗಿದ್ದೆ, ನಿಮಗೆ ಒಂದು ಕರೆಕ್ಷನ್ ಬರ್ಬೋದಾ, ಯಾಕೆಂದರೆ
ಬ್ಯಾಂಕ್ ನಿಫ್ಟಿನಲ್ಲಿ ಡೈಲಿ ಕ್ಯಾಂಡಲಲ್ಲಿ ನಿಮಗೆ ಒಂದು ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ ಮಾಡಿದೆ ಅಂತ. ಆದರೆ ಆ ರೀತಿ ಮಾಡಲಿಲ್ಲ. ಇಲ್ಲಿ ಕಂಟಿನ್ಯೂಸ್ ಆಗಿ ನೀವು ನೋಡ್ತಾ ಬನ್ನಿ, ಗ್ಯಾಪ್ ಆಗಿಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ. ಇಲ್ಲಿ ಗ್ಯಾಪ್ ಇಲ್ಲ, ಬಟ್ ಇಲ್ಲಿ ಸಣ್ಣದಾಗಿ ಒಂದು ಗ್ಯಾಪ್ಗಳನ್ನು ಕ್ರಿಯೇಟ್ ಮಾಡಿದೆ. ಈ ಗ್ಯಾಪ್ ಇವತ್ತೇನು ಕ್ರಿಯೇಟ್ ಮಾಡ್ತಲ್ಲ, 44,750ರಿಂದ 45,000 ಗ್ಯಾಪು, ಇದನ್ನು ಬಂದು ಫಿಲ್ ಮಾಡಲೇಬೇಕು ಬ್ಯಾಂಕ್ ನಿಫ್ಟಿ. ನಾಳೆನೇ ಬರುತ್ತಾ ನಾನು ಹೇಳ್ತಾ ಇಲ್ಲ. ಸೊ ನಿಮಗೆ ಯಾವ ರೀತಿ ಆಗುತ್ತೆ ಅಂತ ವೆಯ್ಟ್ ಮಾಡ್ಕೊಂಡು ಮಾಡಿ. ಬಟ್ ಒಂದೇನು ಯೋಚನೆ ಮಾಡಬೇಕು ನಿಮಗೆ ಇಲ್ಲಿ ಅಂದರೆ, 4-5 ದಿನದಿಂದ ನಾವು ಸಿಕ್ಕಾಪಟ್ಟಿ ಆಲ್ರೆಡಿ ಈ ಎಕ್ಸ್ಪೈರಿನಲ್ಲಿ ಮೂಮೆಂಟ್ನ ಆಗಿದೆ. ಸೊ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿದ್ರೂ ಕೂಡ ನೀವು ಒಂದು ಸೈಡ್ ವೇಸ್ ಡೇನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಎಕ್ಸ್ಪೈರಿ ಒಂದು ಬೋರಿಂಗ್ ಎಕ್ಸ್ಪೈರಿ ಆಗಿರುತ್ತೆ. ಈ ಝೋನ್ ಇವತ್ತೇನು ಒಂದು ಹೈ ಮಾಡಿದೆಯಲ್ಲ, ಅಲ್ಲಿಂದ ಈ ಗ್ಯಾಪ್ ಇದೆಯಲ್ಲ, ಈ ಝೋನ್ ಒಳಗೇನೆ ಮುಗಿಸುವಂಥ ಸಾಧ್ಯತೆಯೂ ದಟ್ಟವಾಗಿ ಕಾಣಿಸ್ತಾ ಇದೆ. ನಾನು ಬ್ಯಾಂಕ್ ನಿಫ್ಟಿ ಶಿಫ್ಟ್ ಆಗ್ತಾ ಇದ್ದೀನಿ, ಬಟ್ ಹೇಳ್ತಾ ಇದ್ದೀನಿ, ಬಟ್ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಇಷ್ಟು ದೊಡ್ಡದಾಗಿರುವಂಥ ಮೂಮೆಂಟು ಆಲ್ರೆಡಿ ಎಕ್ಸ್ಪೈರಿಗಿಂತ ಮುಂಚೆ ಒಂದು ಎಕ್ಸ್ಪೈರಿ ಆದಮೇಲೆ ಬಂದಾಗ ಆ ವೀಕಿನ ಎಕ್ಸ್ಪೈರಿ ಯೂಶಲಿ ಬೋರಿಂಗ್ ಆಗಿರುತ್ತೆ. ಸೊ ನೀವು ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಸೊ ಸಣ್ಣ ಪ್ರಮಾಣದಲ್ಲಿ ಟ್ರೇಡ್ ಮಾಡಿ, ನೀವು ಅಪ್ ಸೈಡ್ ಆರು ಟ್ರೇಡ್ ಮಾಡಿ, ಡೌನ್ ಸೈಡ್ ಆರು ಟ್ರೇಡ್ ಮಾಡಿ, ನೀವು ಸಣ್ಣ ಪ್ರಮಾಣದಲ್ಲಿ ಟ್ರೇಡ್ ಮಾಡಿ. ಅಫ್ಕೋರ್ಸ್ ಅಪ್ ಸೈಡ್ ಟ್ರೇಡ್ ಮಾಡೋಕ್ಕೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಇದೆ. ಯಾಕೆ ಅಂತಂದರೆ ಇಲ್ಲಿ ಒಂದು ಆಲ್ರೆಡಿ ಒಂದು ಸಪೋರ್ಟ್ ಕ್ಲೀನಾಗಿ ಬಿಲ್ಡಪ್ ಆಗಿ ಹೋಗ್ತಾ ಇದೆ. ನಿಫ್ಟಿ ತುಂಬ ಬುಲಿಶ್ ಆಗಿದೆ ನೋಡಿ. ಈ ಸಪೋರ್ಟ್ ನೀವು ಹಾಕೊಂತ ಬಂದರೆ ಎಲ್ಲೆಲ್ಲಿ ಟ್ರೆಂಡ್ ಲೈನ್ ಬರ್ತಾ ಇದೆಯೋ ಅಲ್ಲೆಲ್ಲ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ಸೊ ನಿಫ್ಟಿ ನಾಳೆ ನನಗೆ ಯಾಕೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಅಂತಂದರೆ, ಒಂದು ಬಸ್ ಸ್ಟ್ಯಾಂಡ್ನ ಮಾಡಿದೆ, ವಿಚ್ ಇಸ್ ವೆರಿ ವೈಡ್ ಬಸ್ ಸ್ಟ್ಯಾಂಡು. ಆ ಬಸ್ ಸ್ಟ್ಯಾಂಡ್ನ ಬ್ರೇಕ್ಔಟ್ ಕೊಡೋ ಥರನೂ ಒಂದು ಸಿಗ್ನಲ್ನ ಕೊಟ್ಟಿದೆ. ಆದರೆ ಕನ್ಫರ್ಮೇಷನ್ ಆಗಿ ಮೇಲೆ ಹೋಗಿಲ್ಲ, ಅದೇ ರೇಂಜಲ್ಲಿ ಬಂದು ಕ್ಲೋಸ್ ಆಗಿದೆ. ಸೊ ನಾಳೆ ಏನಾದರೂ ಈ 19,340-350 ಝೋನನ್ನು ಕ್ಲೋಸ್ ಮಾಡ್ತು ಅಂತಂದರೆ, ನೀವು 19,400 ತನಕ 150 ಪಾಯಿಂಟ್ಸು, ಅಂದರೆ ಎಕ್ಸಾಕ್ಟಾಗಿ ಅಲ್ಲಿ ತನಕ ಹೋಗ್ಬಿಡಿ. ಯಾಕಂದರೆ ಇಲ್ಲಿ ಅಗ್ರೆಸಿವ್ ಆಗಿ ಸಿ ರೇಟಿಂಗ್ ಆಗಿರುತ್ತೆ. 380 ಈ ಝೋನ್ ಬಂದಾಗ ನೀವು ಒಂದು ಸಣ್ಣದಾಗಿ ಒಂದು 40 ಪಾಯಿಂಟನ್ನು ಎಕ್ಸಿಟ್ ಮಾಡ್ಬೋದು. ಯಾವಾಗ ಇದನ್ನು ಬಿಟ್ಟು ನಿಮಗೆ ಮೇಲ್ಗಡೆ ಹೋಯಿತು ಅಂತಂದರೆ, ಈ ಬಸ್ ಸ್ಟ್ಯಾಂಡ್ನ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಆ ರೀತಿ ಟ್ರೇಡ್ ಮಾಡ್ಬೋದು. ಸೇಮ್ ವಿತ್ ಕೆಳಗಡೆ. ಸೊ ಕೆಳಗಡೆ ಈ ಬಸ್ ಸ್ಟ್ಯಾಂಡ್ನ ಬಿಟ್ಟು ಕೆಳಗಡೆ ಬರ್ತಾ ಇದೆ, 19,300ನ ಬ್ರೇಕ್ ಆಗಿಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂದರೆ 19,260 ಈ ಝೋನ್ ಇದೆಯಲ್ಲ, ಇದನ್ನು ನೀವು ಟ್ರೇಡ್ ಮಾಡ್ಬೋದು. ಈ ರೀತಿಯಾಗಿ ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಬ್ಯಾಂಕ್ ನಿಫ್ಟಿ ಸಪೋರ್ಟು ತುಂಬ ಚೆನ್ನಾಗಿತ್ತು. ಇವತ್ತು ನಿಫ್ಟಿನಲ್ಲಿ ರಿಲಯನ್ಸ್ ಸಪೋರ್ಟು ತುಂಬ ಚೆನ್ನಾಗಿ ಬಂತು. ಸೊ ಅವೆರಡನ್ನು ನಾಳೆ ಟ್ರ್ಯಾಕ್ ಮಾಡೋದನ್ನು ಮರಿಬಿಡಿ. ನೋಡಿ, ಬ್ಯಾಂಕ್ ನಿಫ್ಟಿ ಕೆಲವೊಂದು ಅಪ್ಡೇಟ್ಗಳನ್ನು ಲಾಸ್ಟ್ ವೀಕಲ್ಲಿ ನಾನು ಕೊಡೋದು ಮರ್ತೋದೆ. ಬ್ಯಾಂಕ್ ನಿಫ್ಟಿ ಇವಾಗ ಮರ್ಜರ್ ಆದಮೇಲೆ 4th ಲಾರ್ಜೆಸ್ಟ್ ಬ್ಯಾಂಕ್ ಆಗಿದೆ ಇಡೀ ವರ್ಲ್ಡಲ್ಲಿ. HDFC ಬ್ಯಾಂಕ್, HDFC ಲಿಮಿಟೆಡ್ ಮರ್ಜರ್ ಆದಮೇಲೆ 4th ಲಾರ್ಜೆಸ್ಟ್ ಬ್ಯಾಂಕ್ ಆಗಿದೆ. ಇದ್ರ ಬಗ್ಗೆ ಮರ್ಜರ್ದು ಯಾವ ರೀತಿ ಶೇರ್ ಅಲೋಕೇಶನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಿತ್ತು ಅಂದರೆ ದಯವಿಟ್ಟು ನನಗೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಒಂದು ಅಪ್ಡೇಟ್ ಕೊಡೋದು ಮರ್ತೋಗಿದೆ. ಜುಲೈ 13ರಿಂದ HDFC ಅನ್ನೋದು ಟ್ರ್ಯಾಕ್ ಆಗ್ತಾ ಇರಲ್ಲ, ಬರೀ HDFC ಬ್ಯಾಂಕ್ ಆಗಿ ಅದು ಮಾರ್ಪಾಡ್ಕೊಳ್ಳುತ್ತೆ. ಜೊತೆಗೆ ಇವತ್ತು ಇನ್ನೊಂದು ಬಿಗ್ ಅಪ್ಡೇಟ್ ಏನಾಯಿತು ಅಂತಂದರೆ, ಗಿಫ್ಟ್ ಸಿಟಿ SGX ನಿಫ್ಟಿ ಮೇಲಿಂದ ಗಿಫ್ಟ್ ಸಿಟಿಯಾಗಿ ಬದಲಾಗಿದೆ. ಯಾರ್ಯಾರು ಚಾನಲ್ನಲ್ಲಿ SGX ನಿಫ್ಟಿ ಅಂದರೆ ಏನು ಒಂದು ವಿಡಿಯೋ ನೋಡಿದರೆ ಅದರಲ್ಲಿ ನಾನು ಹೇಳಿದ್ದೆ ಈ ರೀತಿ ಒಂದು ಪ್ರಪೋಸಲ್ ಬರ್ತಾ ಇದೆ. ಸಿಂಗಾಪುರ್ ಎಕ್ಸ್ಚೇಂಜು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು ಮಾತುಕತೆ ಮಾಡ್ತಾ ಇದ್ದಾರೆ. ಇದೇನಾದರೂ ಆದರೆ ಮುಂಬರುವ ದಿನಗಳಲ್ಲಿ ಇದು ಸಿಗ್ಬೋದು ಅಂತ. ಐ ಥಿಂಕ್ ನಾನು 1 ವರ್ಷ ಆಗಿರ್ಬೋದು ನಾವು ವಿಡಿಯೋ ಮಾಡಿ, ಬಟ್ ಅದನ್ನು ಸಾಕಾರ ಮಾಡಿದ್ದಾರೆ, ವಿಚ್ ಇಸ್ ವೆರಿ ಗುಡ್ ಥಿಂಗ್. $7 ಬಿಲಿಯನ್ ಅಷ್ಟು ಪೊಸಿಷನ್ಗಳು ಇಂಡಿಯಾಗೆ ವರ್ಗಾವಣೆ ಆಗಿದೆ. ಪ್ರತಿ ದಿನದಲ್ಲೇ ನಿಮಗೆ ಸರಿಸುಮಾರು $2 to $3 ಬಿಲಿಯನ್ ಟ್ರಾನ್ಸಾಕ್ಷನ್ ಆಗುತ್ತೆ. ಬಟ್ ಓಪನ್ ಪೊಸಿಷನ್ನು ಎಲ್ಲ ಸೇರಿ ಅಷ್ಟು ದೊಡ್ಡ ಬಿಲಿಯನ್ ಟ್ರಾನ್ಸಾಕ್ಷನ್ಸು ನಮ್ಮ ಭಾರತಕ್ಕೆ ಬಂದಿದ್ದು ಇವತ್ತು. ಅದು ಕೂಡ ಒಂದು ಇಂಪಾರ್ಟೆಂಟ್ ನ್ಯೂಸ್ ಆಯಿತು ನಮಗೆ ಒಂದು ಪುಷ್ನ ಸಿಗಲಿಕ್ಕೆ. ಜೊತೆಗೆ ನೋಡಿ, ಲಾಸ್ಟ್ ವೀಕ್ ಅಪ್ಡೇಟ್ ಕೊಡೋದು ಮರ್ತೋಗಿದೆ. ಜೂನ್ 30 ಪ್ಯಾನು ಮತ್ತು ಆಧಾರ್ನ ಲಿಂಕ್ ಮಾಡೋಕ್ಕೆ ಕೊನೆ ದಿನ ಆಗಿತ್ತು. ಅದೇ ರೀತಿಯಾಗಿ ವಿಪ್ರೋ ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೂ ಕೂಡ ಕೊನೆ ದಿನ ಆಗಿತ್ತು. ಹೋಪ್ಫುಲಿ ಯಾರ್ಯಾರು ಎಲಿಜಿಬಲ್ ಇದ್ರೋ ಅದೆಲ್ಲ ಮಾಡಿದ್ರ ಅಂತ ಅನ್ಕೊಂತೀನಿ. ಜೊತೆಗೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಬಗ್ಗೆ ಗೊಂದಲ ಇತ್ತಲ್ಲ, ಅಂದರೆ ಶುಕ್ರವಾರ ಆಗುತ್ತೆ ಅಂತ. ಆ ರೀತಿ ಇಲ್ಲ, ಅದನ್ನು ವಾಪಸ್ ಪಡ್ಕೊಂಡಿದ್ದಾರೆ. BSE ಅವರು ಕೂಡ ಇತ್ತೀಚೆಗೆ ಅವರು ಶುಕ್ರವಾರ ಎಕ್ಸ್ಪೈರಿ ಅಂತ ತಂದಿದ್ರಲ್ವಾ. ಒಂದು ಸಸ್ಟೈನಬಲ್ ಆಗಿ ಮಾರ್ಕೆಟ್ ಗ್ರೋತ್ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ 2 ಎಕ್ಸ್ಚೇಂಜ್ಗಳು ಸಪೋರ್ಟಿವ್ ಆಗಿ ಹೋಗೋಣ ಅಂತ ಹೇಳಿದ್ದಕ್ಕೆ NSE ಅವರು ಅದಕ್ಕೆ ಬೆಲೆ ಕೊಟ್ಟು ವಾಪಸ್ ತೊಗೊಂಡಿದ್ದಾರೆ. ಸೊ ಶುಕ್ರವಾರ ಏನಿತ್ತು ಅದನ್ನು ಗುರುವಾರಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. ಇದನ್ನು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಯೂಟ್ಯೂಬಲ್ಲಿ ನಾನು ಪೋಸ್ಟ್ ಮಾಡಿದ್ದೆ. ಜೊತೆಗೆ ಯೂಟ್ಯೂಬ್ ಮೆಂಬರ್ಶಿಪ್ ಬಗ್ಗೆ, ಟೆಲಿಗ್ರಾಮ್ ಆಕ್ಸೆಸ್ ಬಗ್ಗೆ ಸುಮಾರು ಜನ ಕೇಳಿದ್ರಿ. ಅದಕ್ಕೆ ಅಂತಲೇ ನಾನು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಅದನ್ನು ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಜೊತೆಗೆ ಇಂಡಿಯಾ ವೀಕ್ಸ್ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಬಂದಿತ್ತು. ಯಾರಾದರೂ ನೋಡಿಲ್ಲ ಅಂದರೆ ಅದು ತುಂಬ ಹೆಲ್ಪ್ ಆಗುತ್ತೆ. ಅದನ್ನು ಕೂಡ ನಾನು ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಸೊ ನಿಫ್ಟಿನಲ್ಲಿ ಈ ಝೋನಲ್ಲಿ ಟ್ರೇಡ್ ಮಾಡಿದ್ರೆ, ಇದೇ ಝೋನಲ್ಲಿ ಓಪನ್ ಆದರೆ ನೋಡಿಕೊಂಡು ಈ ಝೋನ್ ಮೇಲೆ ಹೋದರೆ ಒಂದು 50 ಪಾಯಿಂಟ್ಸು, ಕೆಳಗಡೆ ಒಂದು 50 ಪಾಯಿಂಟ್ಸು, ಆ ರೀತಿ ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡ್ತಾ ಹೋಗೋಣ. ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ 15 ಮಿನಿಟ್ಸ್ ಕ್ಯಾಂಡಲ್ ತೋರಿಸ್ತಾ ಇದ್ದೀನಿ. ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಸೇಮ್ ಇದರಲ್ಲೂ ಕೂಡ ಒಂದು ಅಪ್ಸೈಡ್ ಮೂವ್ಮೆಂಟ್ ಬಂತು. ಇದು ಒಂದು ಟ್ರೆಂಡ್ ಲೈನ್ ಹಾಕ್ಬಿಟ್ಟು ನಾನು ತೋರಿಸಿದ್ದೆ. ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಗ್ರೂಪಲ್ಲೂ ಕೂಡ ನಾನು ಶೇರ್ ಮಾಡಿದ್ದೆ. ನೋಡಿ, ಯಾವುದು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಇರುತ್ತೋ ಅದೇ ಸಪೋರ್ಟ್ ಥರ ಆಕ್ಟ್ ಆಗುತ್ತೆ. ಇದಕ್ಕಿಂತ ಬೇರೆ ಇಂಡಿಕೇಟರ್ ನಿಮಗೆ ಬೇಕಾಗಿಲ್ಲ. ನೋಡಿ, 2 ದಿನ ನಿಮಗೆ ಆ ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗಿದ್ದಂಥ ಝೋನು ಇವತ್ತು ಬೆಳಗ್ಗೆನೇ ಓಪನ್ ಆಗುತ್ತೆ. ಹೇಳ್ತಾನೆ ಬಂದಿದ್ದೀನಿ, ಯಾವುದು ರೆಸಿಸ್ಟೆನ್ಸ್ ಆಗಿರುತ್ತೋ ಅದು ಸಪೋರ್ಟ್ ಆಗಿ ಆಕ್ಟ್ ಆಗ್ತಾ ಹೋಗುತ್ತೆ ಅಂತ. ಇದು ಸಪೋರ್ಟ್ ಆಗಿ ಆಕ್ಟ್ ಆಗ್ತಾ ಹೋಯಿತು. ಇಲ್ಲಿಂದ ನಿಮಗೆ ಅಪ್ಸೈಡ್ ಮೂವ್ಮೆಂಟ್ಗಳು ಕೊಡ್ತಾನೆ ಹೋಯಿತು. ಸೊ ಈ ಬಾರ್ ಆಗಿ ಯಾವಾಗ 45,100 ಬಂತು, ಇಲ್ಲಿಂದ ಒಂದು 45,100, 150, 200 ತನಕ ಒಂದು 35 ಪಾಯಿಂಟಿನ ಟ್ರೇಡ್ನ ನಾನು ನಿಮಗೆ ಶೇರ್ ಮಾಡಿದ್ದೆ. ಅಲ್ಲಿ ಒಂದು ಟ್ರೇಡ್ ಇತ್ತು ಅಂತ. ಬಟ್ ಅದಕ್ಕಿಂತ ಸಿಕ್ಕಾಬಿಟ್ಟು ಇನ್ನೂ ಒಂದು 100 ಪಾಯಿಂಟ್ಸ್ ಮೇಲ್ಗಡೆ ಮೂವ್ಮೆಂಟ್ ಕ್ಯಾಪ್ಚರ್ ಆಯಿತು. ಆದರೆ ಅದನ್ನು ತಗೊಳ್ಳುವಂಥ ಧೈರ್ಯ ನಮಗಿರೋದಿಲ್ಲ. ಯಾಕೆಂದರೆ ನಾವು ಕಂಪ್ಲೀಟ್ಲಿ ಅನ್ಚಾರ್ಟೆಡ್ ರೇಟಲ್ಲಿ ಇರ್ತೀವಿ. ಎವ್ರಿ 100 ಪಾಯಿಂಟ್ಸ್ ಬಂದಾಗ ನಾನು ಕಾಶಿಯಸ್ ಆಗಿರ್ತೀನಿ. 45,200, 45,300 ಅಂತ. ಸೊ 45,300 ತನಕ ಟ್ರೇಡ್ ಆಯಿತು. ಇಲ್ಲಿ ನೋಡಿ, ಮತ್ತೆ ಒಂದು ಹ್ಯಾಂಗಿಂಗ್ ಮ್ಯಾನ್ ಬಂದಿದೆ. ಇಲ್ಲಿ ಎಕ್ಸ್ಚೇಂಜ್ ಆಫ್ ಹ್ಯಾಂಡ್ಸ್ ಆಗ್ತಾ ಇದೆ. ಇಲ್ಲಿ ನೀವು ಅಲರ್ಟ್, ಯಾರಾದರೂ ಟ್ರೇಡಲ್ಲಿ ಇದ್ರೂ ನೀವು ಈ ರೆಡ್ ಬಂದಾಗ ಇಲ್ಲೊಂದು ಪಾಸ್ ಆಗಿದೆ, ಇಲ್ಲಿ ರೆಡ್ ಬರ್ತಾ ಇದೆ ಅಂದರೆ ಇಲ್ಲಿ ಎಕ್ಸಿಟ್ ಮಾಡಬೇಕು. ಇಲ್ಲಾಂದರೆ ಇಮಿಡಿಯೇಟಾಗಿ ನಿಮಗೆ ವೈಪೌಟ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ಪಿ ಟ್ರೇಡ್ ತೊಗೊತೀರಾ ಅಂದರೆ, ನಾನು ಇಲ್ಲಿದ್ದಾಗಲೇ ಹೇಳಿದೆ ನಿಮಗೆ, ಇವತ್ತು ಪಿ ಟ್ರೇಡ್ ತೊಗೋಬೇಕು ಅಂದರೆ ಈ ಬ್ಲೂ ಲೈನ್ನ ಬಿಟ್ಟು ಕೆಳಗಡೆ ಬರಬೇಕು. ಆವಾಗ ಮಾತ್ರ ಪಿ ಟ್ರೇಡಿಗೆ ಅವಕಾಶ ಇದೆ ಅಂತ. ಆ ರೀತಿ ಆಗಿದ್ದು ಒಂದೇ ಬಾರ್ ಅಂದರೆ ನಿಮಗೆ ಇಲ್ಲಿ. ಆದರೆ ಅಷ್ಟೊತ್ತಿಗೆ ನಾನು ಏನು ಹೇಳಿರ್ತೀನಿ, ಪ್ರೀವಿಯಸ್ ಸ್ವಿಂಗ್ಗಳನ್ನು ನೋಡ್ಕೊಳ್ಳಿ ಅಂತ ಹೇಳಿರ್ತೀನಿ. ನೋಡಿ, ಇದೆಲ್ಲದನ್ನು ಪ್ರತಿಯೊಬ್ಬರೂ ನೀವು ಚಾರ್ಟ್ ಸ್ಟಾಕ್ ನೋಡೋರಿಗೆ ನಿಮ್ಗೆ ಗೊತ್ತಾಗಿರಬೇಕು ಇದು ಯಾವ ರೀತಿ ಅಂತ.
ಇದರಲ್ಲಿ ಏನೂ ಕನ್ಫ್ಯೂಷನ್ ಇಲ್ಲ. ನೋಡಿ, ಒಂದು ಅಪ್ ಮೂಮೆಂಟ್ ಆಗಿದೆ, ಒಂದ್ಸಲ ಕೆಳಗಡೆ ಬರ್ತಾ ಇದೆ ಪ್ರೈಸ್ ಆಕ್ಷನ್, ಇದು ಫಸ್ಟ್ ಪುಲ್ ಬ್ಯಾಕ್ ಕೆಳಗಡೆ ಬರ್ತಾ ಇರೋದು. ಇಲ್ಲಿ ಟ್ರೆಂಡ್ ಲೈನ್ ಕೂಡ ಕಾಣಿಸ್ತಾ ಇದೆ, ಇಲ್ಲಿ ಸಪೋರ್ಟ್ ತೊಗೊಂತು ಮಾರ್ಕೆಟ್, ನಿಧಾನಕ್ಕೆ ಮೇಲ್ಗಡೆ ಹೋಗ್ತಾ ಇದೆ. ಇಲ್ಲಿಂದ ನಿಮಗೆ ನೆಕ್ಸ್ಟ್ ಒಂದು ಪ್ರೈಸ್ ಆಕ್ಷನ್ ಮಾಡಿ ಈ ಲೋನ ಬೀಟ್ ಮಾಡಿದ್ರೆ ಇಲ್ಲಿ ನೀವು ಪಿ ಟ್ರೇಡ್ ತೊಗೋಬೋದಿತ್ತು ಇವತ್ತಿನ ದಿನ ಲೋ ತನಕ ಅಂತ. ಆದರೆ ಆ ರೀತಿ ಆಯ್ತಾ, ಇಲ್ಲಿ ಬಂದುಬಿಟ್ಟು ಮತ್ತೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿಬಿಟ್ಟು ನಿಲ್ತು. ಸೊ ನಾಳೆ ಕೂಡ ಈ ಝೋನ್ ಏನಿದೆ 45,300 ಅನ್ನೋ ಝೋನು, ಅದು ನಮಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ 45,300 ಮೇಲ್ಗಡೆ ಏನಾದರೂ ಕೊಡ್ತು ಅಂತಂದರೆ ಸರಿ ಸುಮಾರು 45,280 ಬರುತ್ತೆ ಅನ್ಸುತ್ತೆ. ಇದರ 45,280ರಿಂದ 45,300 ಮೇಲ್ಗಡೆ ಕೊಟ್ಟರೆ ಹೇಗೆ ನೀವು ಒಂದು 100 ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡ್ತಾ ಹೋಗ್ಬೋದು. ಅಥವಾ ಇದೇ ಝೋನಲ್ಲಿ ಉಳ್ಕೊಂತು ಅಂತಂದರೆ ತುಂಬ ಹುಷಾರಾಗಿ ನೀವು ಟ್ರೇಡ್ ಮಾಡಬೇಕಾಗುತ್ತೆ. ಹಿಂದೆ ಒಂದಿನ ನೆನಪಿದೆಯಾ, ಒಂದು 150-200 ಪಾಯಿಂಟಲ್ಲಿ ಉಳ್ಕೊಂಡಿತ್ತಲ್ಲ, ಆ ರೀತಿ ಒಂದು ಪಾಸ್ ಕೂಡ ಆಗ್ಬೋದು, ನಾಳೆ ವೊಲಟೈಲ್ ಕೂಡ ಇರ್ಬೋದು. ಬಟ್ ಇಲ್ಲೊಂದು ನಿಮಗೆ ಏನೋ ಒಂದು ಗ್ಯಾಪ್ ಕಾಣಿಸ್ತಾ ಇದೆ, 44,900ರಿಂದ 44,800 ಈ ಝೋನ್ನ ಫಿಲ್ ಆಗಬೇಕು, ನಾಳೆನೇ ಫಿಲ್ ಆಗಬೇಕು ಅಂತ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಇಷ್ಟು ದೊಡ್ಡ ಮೂಮೆಂಟ್ಗಳು ಆಲ್ರೆಡಿ ಆಗಿರೋದ್ರಿಂದ ದಯವಿಟ್ಟು ಸಣ್ಣ ಪ್ರಮಾಣದಲ್ಲಿ ಸಿ ಆಗಲಿ ಪಿ ಆಗಲಿ ಪ್ರೈಸ್ ಆಕ್ಷನ್ ನೋಡಿಕೊಂಡು ಕ್ವಿಕ್ಕಾಗಿ ಸ್ಕಾಲ್ಪಿಂಗ್ ಥರನೇ ಟ್ರೇಡ್ ಮಾಡಿ. ಆಪ್ಷನ್ ಬಯರ್ಸ್ ಆಗಿರೋರು, ಆಪ್ಷನ್ ಸೆಲ್ಲರ್ಸ್ ಆಗಿರೋರು ನೀವು ಖಂಡಿತವಾಗ್ಲೂ ಅಡ್ಜಸ್ಟ್ಮೆಂಟ್ನ ಮಾಡಬೇಕಾಗುತ್ತೆ. ಯಾಕಂದರೆ ಇಷ್ಟೊಂದು ಮೇಲ್ಗಡೆ ಅಪ್ಸೈಡ್ ಮೂಮೆಂಟ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲನೋ. ಅದಕ್ಕೆ ನಾನು ಹೇಳಿದ್ದೀನಿ, ಇಂಡಿಯಾ ವಿಕ್ಸಲ್ಲಿ ನೀವು ಹಿಸ್ಟ್ರಿನಲ್ಲಿ ಆಲ್ರೆಡಿ ನಮಗೆ ಒಂದು ಪ್ರೂಫ್ ಇದೆ ಏನಂತ, ಈ ರೀತಿಯಾಗಿ ಮೂಮೆಂಟ್ ಆಗ್ಬೋದು ಅನ್ನೋದಕ್ಕೆ. ನಿಫ್ಟಿ ರಿಲೇಷನ್ಶಿಪ್ಪಲ್ಲಿ ಬರುತ್ತೆ ಇಂಡಿಯಾ ವಿಕ್ಸು, ಆ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ನಾನು. 2015ರಿಂದ 2017 ಟೈಮಲ್ಲಿ ನೀವು ಅಬ್ಸರ್ವ್ ಮಾಡೋದಾಗಿದ್ದರೆ ಇಂಡಿಯಾ ವಿಕ್ಸಲ್ಲಿ ಒಂದು 10-11 ಬಂದಿದೆ, ಲೋಯೆಸ್ಟ್ ಪಾಯಿಂಟಿಗೆ ಬಂದಿದೆ ಅಂದ್ರೂ ಅಲ್ಲಿಂದ ನಿಮಗೆ 1,500 ಪಾಯಿಂಟ್ಗಳು ಮೇಲ್ಗಡೆ ಮೂಮೆಂಟ್ ಸಿಕ್ಕಿತ್ತು ಅಂತ. ಇಲ್ಲೂ ನೋಡಿ ಅದೇ ರೀತಿ ಆಗ್ತಾ ಇದೆ. ಇಲ್ಲಿಂದ ಒಂದು ನಿಫ್ಟಿನಲ್ಲಿ ಹಿಸ್ಟಾರಿಕಲ್ ಮೂವ್ಗಳು ಬರ್ತಾ ಇದೆ. ಸೊ ಇನ್ನೂ ಒಂದು ಪ್ಯಾಟರ್ನ್ ಅಂತ ನೋಡೋದಾದರೆ ಇದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಅಂತ ನೋಡೋದಾದರೆ, ಅಥವಾ ರೈಸಿಂಗ್ ವೆಡ್ಜ್ ಫೇಲ್ಯೂರ್ ಆಗಿದೆ ಅಂದ್ರೂ ಇಷ್ಟು ಮೂಮೆಂಟ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಅಷ್ಟು ಮೂಮೆಂಟ್ಗಳ ತನಕ ನಮಗೆ ಆಪರ್ಚುನಿಟಿ ಇರುತ್ತೆ. ಇದ್ರ ಬಗ್ಗೆ ನಾನು ಡೀಟೇಲಾಗಿ ಒಂದು ವೀಡಿಯೋ ಮಾಡ್ತೀನಿ, ಆವಾಗ ಯಾವ ಲೆವೆಲ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡೋಣ. ಬಟ್ ಈಗ ತುಂಬ ಒಂದು ಒಳ್ಳೆ ರೀತಿಯಾದ ಪ್ರೈಸ್ ಆಕ್ಷನ್ ಆಗಿದೆ. ನಾನು ಸಿ ಕಡೆನೂ ಬಯಾಸ್ ಆಗಿರಿ ಅಂತ ಹೇಳ್ತಾ ಇಲ್ಲ, ಪಿ ಕಡೆನೂ ಬಯಾಸ್ ಆಗಿರಿ ಅಂತ ಹೇಳ್ತಾ ಇಲ್ಲ. ನೋಡಿ, ಸಿ ನ್ಯೂಸ್ಗಳು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ, ಯಾಕಂದರೆ ಅಷ್ಟೊಂದು ನ್ಯೂಸ್ಗಳು ಕಾಣಿಸ್ತಾ ಇದೆ ನಮಗೆ, ಅಷ್ಟೊಂದು ಫಾರಿನ್ ಡೇಟಾ ಫ್ಲೋ ಆಗ್ತಾ ಇದೆ ಅಂತ. ಬಟ್ ನೀವು ಪಿ ಸೈಡ್ ಅಂತ ನಾವು ಫೇವರ್ ಆಗಿ ಮಾತಾಡಬೇಕು ಅಂತಂದರೆ, ಯಾಕಂದರೆ ಆ ಪರ್ಸ್ಪೆಕ್ಟಿವ್ನ ನೋಡೋದು ತುಂಬ ಇಂಪಾರ್ಟೆಂಟು. ಕರ್ನಾಟಕದಲ್ಲಿ 23 ಜಿಲ್ಲೆಗಳಲ್ಲಿ ಈ ಸಲ ಬರ ಅಂತ ಹೇಳ್ತಾ ಇದ್ದಾರೆ, ಮಳೆಗಾಲ ಬರ್ಬೋದು ಅಂತ. ನೋಡಿ, ಮಳೆಗಾಲ ಬಂತು ಅಂದರೆ ಆಲ್ರೆಡಿ ನಿಮಗೆ ಬೆಲೆ ಏರಿಕೆದೆಲ್ಲ ಗೊತ್ತಿದೆ. FMCG ಗೂಡ್ಸ್ಗಳದೆಲ್ಲ ಕೂಡ ಬೆಲೆ ಜಾಸ್ತಿ ಆಗ್ಬೋದು. ಸೊ ಆ ಕಾರಣದಿಂದಾಗಿ ಮಾರ್ಕೆಟಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಬರ್ಬೋದು. ಮಳೆ ಚೆನ್ನಾಗಿ ಆಗ್ತಾ ಇದೆ ಅಂತಂದರೆ ಮಾರ್ಕೆಟಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಇರುತ್ತೆ, ಇಲ್ಲಾಂದರೆ ಅದು ಕೂಡ ಕಮ್ಮಿ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನಾನು ಇನ್ನೊಂದಿಷ್ಟು ಪರ್ಸ್ಪೆಕ್ಟಿವ್ನ ನಿಮಗೆ ಕೊಟ್ಟಿದ್ದೆ. IT ಎಲ್ಲ ರಿಸಲ್ಟ್ ಬರೋದಿದೆ. IT ನಾನು ಈ ಸಲ ಕೂಡ ನಮಗೆ ಏನು ಒಂದು ರಿಸಲ್ಟ್ಸ್ ಬರುತ್ತೆ ಅದು ಬೇರಿಶ್ ಆಗೇ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆನೂ ಕೂಡ ನಾನು ಹೇಳಿದ್ದೀನಿ. ಅದಲ್ಲದೇನೂ ಕೂಡ ನಮಗೆ ನೆಗೆಟಿವ್ ನ್ಯೂಸ್ ಅಂತ ಇತ್ತು, ಅದನ್ನ ನಾವು ನಾವು ಭಾನುವಾರದ ವೀಡಿಯೋದಲ್ಲಿ ನಾನು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಗ್ರೂಪಲ್ಲಿ ನೀವು SGX ನಿಫ್ಟಿ ಇದನ್ನೆಲ್ಲ ಟ್ರ್ಯಾಕ್ ಮಾಡ್ತಾ ಇದ್ದಾಗ ನಾನು ಹೇಳಿದ್ದೆ, ಇದನ್ನು ವ್ಯೂಸ್ನ ಶೇರ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸೊ ವಿಕ್ಸಿಂದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಬಟ್ ನಾನು ಆಲ್ರೆಡಿ ವಿಕ್ಸ್ ಬಗ್ಗೆ ಡೀಟೇಲ್ ವೀಡಿಯೋ ಮಾಡೋದ್ರಿಂದ ಇದರಲ್ಲಿ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಜೊತೆಗೆ ಫಿನ್ ನಿಫ್ಟಿ ಎಕ್ಸ್ಪೈರಿ ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ಶುಕ್ರವಾರ ಒಂದು ನೆಗೆಟಿವ್ ಸೆಂಟಿಮೆಂಟ್ ಇಟ್ಕೋಬೋದು ಅಂತ ನಿಮ್ಗೆ ಹೇಳಿದ್ನಲ್ಲ, ನಾನು ಫಿನ್ ನಿಫ್ಟಿನಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಯಾಕಂದರೆ 20,000 ರೇಂಜ್ ಅನ್ನೋದು ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಇಲ್ಲಿಂದ ಒಂದು ಕನ್ಸಾಲಿಡೇಷನ್ ಆಗ್ಬೋದು ಅಂತ. ಬಟ್ ಇವತ್ತು ಮಾರ್ಕೆಟ್ ಓಪನಿಂಗಲ್ಲೇ ಆ ಥರ ಆದಾಗ ನಿಮ್ಮ ವ್ಯೂನ ನೀವು ಬದಲಾಯಿಸ್ಕೊಳ್ಳೇಬೇಕು. ನೋಡಿ, ಇಲ್ಲಿ ವ್ಯೂನ ಬದಲಾಯಿಸ್ಕೊಂಡಿಲ್ಲ ಅಂದರೆ ನೀವು ಮಾರ್ಕೆಟಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಬೆಳಗ್ಗೆ ನಿಮಗೆ ಓಪನಿಂಗ್ ಆದಾಗಲೇ ನಿಮಗೆ 45,120 ಈ ಪ್ರೈಸ್ ರೇಂಜ್ ಏನಿದೆ ಇದೆಲ್ಲದನ್ನು ಆಗಿ ಮೇಲ್ಗಡೆ ಓಪನ್ ಆಗಿರೋದ್ರಿಂದ, ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಶುಕ್ರವಾರ ಕೆಲವರು ಗ್ರೂಪಲ್ಲಿ ಇರೋರಿಗೆ ಚೆನ್ನಾಗಿ ಗೊತ್ತಿದೆ, ಅವರು ನೀವು ಕೂಡ ಪೊಸಿಷನ್ನ ಕ್ಲೋಸ್ ಮಾಡ್ಕೊಂಡಿದ್ವಿ ಅಂತ ಹೇಳ್ತೀವಿ. ನಾವು ಯೂಶಲಿ BTST ಅನ್ನೋದು ಆ ಕಾನ್ಸೆಪ್ಟೇ ಇಲ್ಲ ಸರ್ ಆಪ್ಷನ್ ಬಯರ್ಸಿಗೆ. ಬಟ್ ಶುಕ್ರವಾರ ಒಂದು ಪಾಸಿಬಿಲಿಟಿ ನಿಮಗೆ. ಬಟ್ ಇಲ್ಲಿ ನೋಡಿ, ಈ ರೀತಿ ಇದ್ದಾಗ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ, ಇಲ್ಲಿಂದ ಒಂದು ನೆಗೆಟಿವ್ ಸೆಂಟಿಮೆಂಟ್ ಬರ್ಬೋದು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಾಗ ಬೆಳಗ್ಗೆ ಓಪನ್ ಆಗಬೇಕಾದ್ರೆ ಇಲ್ಲಿದೆ, ಆದರೆ ನೀವು ಇಲ್ಲೇ ಎಕ್ಸಿಟ್ ಮಾಡ್ಕೋಬೇಕು, ಬೇರೆ ಯೋಚನೆ ಮಾಡೋಂಗಿಲ್ಲ. ನಾನು ಹೇಳಿದ್ದೀನಿ, ಶುಕ್ರವಾರ ವೀಡಿಯೋನ ನೋಡಿ ದಯವಿಟ್ಟು. ನಿಮ್ಗೆ ಏನಾದ್ರು ನೆಗೆಟಿವ್ ಸೆಂಟಿಮೆಂಟ್ ಅಂತ ಇದೆ ಅಂತಂದ್ರೂ ಮಂಡೇ ನಿಮಗೆ ಅದಕ್ಕೆ ಉತ್ತರ ಕೊಡಬೇಕು. ಮಂಡೇ ಓಪನಿಂಗಲ್ಲಿ ಆ ರೀತಿ ಆಗಲಿಲ್ಲ ಅಂದರೆ ದಯವಿಟ್ಟು ಪೊಸಿಷನ್ ಎಕ್ಸಿಟ್ ಮಾಡ್ಕೊಳ್ಳಿ, ಮಾರ್ಕೆಟ್ ಯಾವ ಕಡೆ ಹೋಗುತ್ತೋ ಆ ಕಡೆ ಫಾಲೋ ಅಪ್ ಮಾಡಿ ಅಂತ. ಸೊ ಇವತ್ತು ಅದೇ ರೀತಿಯಾದಂಥ ಟ್ರೇಡ್ ಇದ್ದಿದ್ದು. ಫಿನ್ ನಿಫ್ಟಿನಲ್ಲಿ ಸ್ಪೆಕ್ಟಾಕ್ಯುಲರ್ ಆಗಿ 400 ಪಾಯಿಂಟ್ಸ್, ಅಂದರೆ 20,000 ಸರಿಸುಮಾರು ಝೋನಲ್ಲಿ ನಾವು ಕ್ಲೋಸ್ ಆಗಿದ್ದು 400 ಪಾಯಿಂಟ್ಸ್ ರ್ಯಾಲಿ ಬಂದಿದೆ. ಯಾಕೆಂದರೆ ಇದರಲ್ಲಿ ಫೈನಾನ್ಷಿಯಲ್ ಸ್ಟಾಕ್ಸ್ ಜಾಸ್ತಿ ಇರುತ್ತಲ್ವ, ಆ ಕಾರಣದಿಂದಾಗಿ. ಅದಾದಮೇಲೆ ಒಂದು ಸೈಡ್ ವೇಸ್ ಆಗಿ ಉಳ್ಕೊಂಡಿದೆ. ಸೊ ಫಿನ್ ನಿಫ್ಟಿ ಕೂಡ ತುಂಬ ಒಂದು ವೈಡ್ ರೇಂಜ್ ಮಾಡಿದೆ. ನಾಳೆ ಎಕ್ಸ್ಪೈರಿ ಈ 20,100ರಿಂದ 20,400 ಈ ಝೋನಲ್ಲೇ ಉಳ್ಕೋಬೋದು ಅಂತ ಕಾಣಿಸ್ತಾ ಇದೆ. ಆಪ್ಷನ್ ಡೇಟಾ ನೀವು ನೋಡೋದಾದರೆ 20,400ರಲ್ಲಿ ಅಗ್ರೆಸಿವ್ ಆಗಿ ಸಿ ರೇಟಿಂಗ್ ಆಗಿದೆ, ಆದರೆ ಪಿ ರೇಟಿಂಗ್ ಅಂತ ನಿಮಗೆ ಅಷ್ಟು ಸಪೋರ್ಟ್ ಅಂತ ಕಾಣಿಸ್ತಾ ಇಲ್ಲ. ಸೊ ನಾಳೆ ಈ ಬಸ್ ಸ್ಟ್ಯಾಂಡ್ ಝೋನನ್ನು ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. 20,240 ಈ ಝೋನ್ ಇದೆಯಲ್ಲ, ಇದನ್ನು ಬ್ರೇಕ್ ಆಯಿತು ಅಂತಂದರೆ 20,200, 20,160 ಈ ರೀತಿ ನೀವು ಎವ್ರಿ 50 ಪಾಯಿಂಟ್ಸ್ ಕೆಳಗಡೆ ಟ್ರ್ಯಾಕ್ ಮಾಡ್ತಾ ಬರ್ಬೋದು. ಅಕಸ್ಮಾತ್ ನಿಮಗೆ 20,300 ಈ ಝೋನನ್ನು ಬ್ರೇಕ್ ಆಯಿತು ಮಾತ್ರ ನೀವು 20,350 ಝೋನ್ ತನಕ ಮಾಡ್ಬೋದು. ಸೊ ನೀವು ಫಿನ್ ನಿಫ್ಟಿ ಆಪ್ಷನ್ ಡೇಟಾ ನೋಡಿದ್ರೆ ಇದು ಗೊತ್ತಾಗ್ತಾ ಹೋಗುತ್ತೆ. ಸೊ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳನ್ನ ಮಾತಾಡ್ತೀನಿ. ಫಸ್ಟ್ ನಾವು ಮಾತಾಡಬೇಕಾಗಿರೋಂಥ ಸ್ಟಾಕು HDFC ಬ್ಯಾಂಕ್. ನೋಡಿ ಯಾವ ರೀತಿಯಾಗಿ ರಿವೆಂಜನ್ನು ತೀರಿಸ್ಕೊಂಡಿದೆ ಅಂತ. ತನ್ನ ಆಲ್ ಟೈಮ್ ಹೈನ ನಾನು ಮರ್ಜರಿಗೆ ದೊಡ್ಡದಾಗೆ ಬಂದಿದ್ದೀನಿ ಅಂತ ಹೇಳಿದೆ, ಆದರೆ ಇಲ್ಲಿ ಒಂದು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ ಮಾಡಿದೆ. ಇದು ಶೂಟಿಂಗ್ ಸ್ಟಾರ್, ಪರ್ಫೆಕ್ಟ್ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಅಲ್ವಾ. ಒಂದು ಅಪ್ಸೈಡ್ ಮೂಮೆಂಟ್ ಆಗಿದೆ, ಇಲ್ಲಿ ಒಂದು ಶೂಟಿಂಗ್ ಸ್ಟಾರ್ ಬಂದಿದೆ. ಸೊ ಇದು ನಾಳೆ ಏನಾದರೂ ಇದಕ್ಕಿಂತ ಕೆಳಗಡೆ ಟ್ರೇಡ್ ಆಗ್ತಾ ಬರ್ತಿದೆ ಅಂದರೆ ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ನೆಗೆಟಿವ್ ಸೆಂಟಿಮೆಂಟಲ್ಲಿ ಟ್ರೇಡ್ ಮಾಡ್ಬೋದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಪರ್ಸ್ಪೆಕ್ಟಿವ್ ಕೊಡೋಕ್ಕೆ ಇಷ್ಟಪಡ್ತಾ ಇಲ್ಲ.
ಯಾಕೆಂದರೆ PEC ಎರಡೂ ಕಡೆಯೂ ಫೇವರ್ ಆಗಿರುವಂಥ ಸ್ಟಾಕ್ಸ್ಗಳಿದೆ. ಬಟ್ ನಿಮಗೆ ಇಲ್ಲಿ ನೋಡೋದಾದರೆ ಇದು ಪರ್ಫೆಕ್ಟ್ ಆಗಿರುವಂಥ ಒಂದು ಶೂಟಿಂಗ್ ಸ್ಟಾರ್ನ ಮಾಡಿದೆ. ಬಟ್ ಇದಕ್ಕೆ ಕನ್ಫರ್ಮೇಷನ್ ಅನ್ನೋದು ನಾಳೆ ಬರಬೇಕಾಗುತ್ತೆ. ಇದೊಂದು ಸಹಜವಾಗಿರುವಂಥ ಒಂದು ಆಲ್ ಟೈಮ್ ಹೈ ರೆಸಿಸ್ಟೆನ್ಸ್ ಝೋನ್ಗಳು. ಸೊ ಇಲ್ಲಿ ಒಂದು ಪಾಸ್ ಕೂಡ ಆಗ್ಬೋದು ಬ್ಯಾಂಕ್ ನಿಫ್ಟಿ ಬಿಕಾಸ್ ಆಫ್ HDFC ಬ್ಯಾಂಕ್ ಕಾರಣದಿಂದಾಗಿ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ನೋಡ್ತಾ ಇರೋಂಥ ಸ್ಟಾಕು ರಿಲಯನ್ಸ್. ನೋಡಿ, ರಿಲಯನ್ಸಲ್ಲಿ 2600 ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ರೆಸಿಸ್ಟೆನ್ಸ್ ಅಂತ ಹಿಂದೆ ಅಷ್ಟೇ ನಿಮಗೆ ಒಂದು ಹೇಳೋಗಿದೆ. ಅದ್ರ ಮೇಲ್ಗಡೆ ಕ್ಲೋಸಿಂಗ್ನ ಕೊಟ್ಟಿದೆ. ಇದು ರಿಲಯನ್ಸ್ ಕೂಡ ಈಗ ಆಲ್ ಟೈಮ್ ಹೈ ಕಡೆ ಹೋಗ್ತಾ ಇದೆ. ಐ ಥಿಂಕ್ ಜಸ್ಟ್ ಲಾಸ್ಟ್ ವೀಕ್ ನಾವು ಮಾತಾಡ್ಕೊಂಡ್ವಿ, HDFC ಬ್ಯಾಂಕು ರಿಲಯನ್ಸ್ಗಳು ಆಲ್ ಟೈಮ್ ಹೈ ಕಡೆ ಜೋಡಿಸಿಲ್ಲ. ಅದು ಏನಾದರೂ ಕೈ ಜೋಡಿಸ್ತು ಅಂದರೆ ಮಾರ್ಕೆಟು ಸಿಕ್ಕಾಪಟ್ಟೆ ದೊಡ್ಡದಾಗಿ ರ್ಯಾಲಿ ಆಗುತ್ತೆ ಅಂತ. ಸೊ ಈ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನನ್ನು ದಾಟಿ ಮೇಲ್ಗಡೆ ಬಂದಿದೆ. ಸೊ ನೆಕ್ಸ್ಟು ರಿಲಯನ್ಸಿಗೆ 2680 ಈ ಝೋನಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ರೆಸಿಸ್ಟೆನ್ಸ್ ಇದೆ. ನೋಡ್ತಾ ಹೋಗೋಣ 2670-80 ಈ ಝೋನ್ಗಳ ತನಕ ರಿಲಯನ್ಸು ಟ್ರ್ಯಾಕ್ ಆಗ್ತಾ ಹೋಗ್ಬೋದು. ಬಟ್ ಕ್ಲೀನ್ ಆಗಿರುವಂಥ ಪ್ರೈಸ್ ಆಕ್ಷನ್ನು ನೋಡ್ತಾ ಇದ್ದೀನಿ. ಈ ಲೆವೆಲ್ಸ್ಗಳಿಗೆ ಬಂದಾಗೆಲ್ಲ ನಿಮ್ಗೆ ಗೊತ್ತಾಗ್ತಾ ಇರಬೇಕು ಇವಾಗ ಇನ್ವೆಸ್ಟ್ ಮಾಡಿದರೆ ನಿಮಗೆ ಯಾವ ರೀತಿ ಬೆನಿಫಿಟ್ ಆಗ್ತಾ ಹೋಗುತ್ತೆ ಅಂತ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಕಮೋಡಿಟೀಸ್ನು ಮಾತಾಡ್ಬಿಡ್ತೀನಿ. ಇಂಡಿಯಾ ವಿಕ್ಸು ನಿಮ್ಗೆ ಗೊತ್ತಿದೆ ಇವತ್ತು ಶೂಟ್ ಅಪ್ ಆಗಿದೆ ಬಿಕಾಸ್ ಆಫ್ ವಾಲಟಿಲಿಟಿ ಜಾಸ್ತಿ ಆಯಿತು ಅಂದರೆ ಭಯ ಆಗಲೇಬೇಕು ಅಂತಲ್ಲ. ಸೊ ಅದ್ರ ಬಗ್ಗೆ ನಾನು ಡೀಟೇಲಾಗಿ ಆಲ್ರೆಡಿ ಮಾತಾಡಿದ್ದೀನಿ. ಆ ವಿಡಿಯೋನ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಗೋಲ್ಡಲ್ಲಿ ನೋಡಿ, ನಾನು ಹೇಳ್ತಾನೆ ಬಂದಿದ್ದೆ ಈ ಝೋನಲ್ಲಿ ಇದ್ದಾಗ ನಮಗೆ ಇದು SGB ಸೀರೀಸ್ ಅನೌನ್ಸ್ ಆಯಿತು. ಇಲ್ಲಿ ತೊಗೊಳಕ್ಕೆ ಹೋಗ್ಬಿಡಿ, ಗೋಲ್ಡಲ್ಲಿ ಒಂದು ಫಾಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳಿದ್ದೆ. ಅದೇ ರೀತಿ ಬಿಹೇವ್ ಆಗ್ತಾ ಇದೆ. ಸೊ ಗೋಲ್ಡಲ್ಲಿ ಬೆಸ್ಟ್ ಸಿನಾರಿಯೋ ಅಂದರೆ ಈಗಲೂ ಕೂಡ 1818 ಬರುತ್ತಲ್ಲ, ಈ ಝೋನ್ ಬಂದಾಗ ನೀವು ಅಕ್ಯುಮುಲೇಟ್ ಮಾಡ್ಕೋಬೋದು. ಅಲ್ಲಿಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ 1875 ಝೋನ್ ಅಂತೂ ನೀವು ಖಂಡಿತವಾಗ್ಲೂ ಯಾರಾದರೂ ಯೋಚನೆ ಮಾಡ್ಬೋದು. ಅಂದರೆ ನಾನು ಏನು ಆಭರಣ ಚಿನ್ನ ಅಂತ ಹೇಳಿದ್ರೆ ಅದು ಇನ್ನೂ ಕಮ್ಮಿ ಆಗ್ಬೋದು. ಬಟ್ ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ಅಂತ ನೀವು ಮಾತಾಡಿದ್ರೆ 5,500ಕ್ಕಿಂತಲೂ ಕಮ್ಮಿ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಅದೇ ರೀತಿ ಕಾಣಿಸ್ತಾ ಇದೆ. ಜೊತೆಗೆ ಸಿಲ್ವರಲ್ಲಿ ಹೇಳ್ತಾನೆ ಬಂದಿದ್ದೆ, ಈ ಲೆವೆಲ್ ಬಂದಾಗ ಅಕ್ಯುಮುಲೇಟ್ ಮಾಡ್ಕೊಳ್ಳಿ ಅಂತ. ಈಗಲೂ ನಿಮಗೆ ಚಾನ್ಸ್ ಇದೆ, ಇದೇ ಝೋನಲ್ಲಿ ಇದೆ, ಇನ್ನೂ ಬುಲಿಶ್ ಆಗಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಫಸ್ಟ್ ಪುಲ್ ಬ್ಯಾಕು, ಇಲ್ಲಿಂದ ಮತ್ತೆ ಒಂದ್ಸಲ ರಿಜೆಕ್ಷನ್ ಬರ್ಬೋದು. ಈ ಝೋನಲ್ಲಿ ಇದ್ದಾಗ ನೀವು ಖಂಡಿತವಾಗ್ಲೂ ಸಿಲ್ವರಲ್ಲಿ ಅಕ್ಯುಮುಲೇಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ 2023 ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.